ಎವ್ರಿವನ್. ಕನೆಕ್ಟ್ನಲ್ಲಿನ DOL, ಸ್ಟಾರ್ ಡೆಲ್ಟಾ ಮತ್ತು ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ಗಳನ್ನು ಬಳಸಿಕೊಂಡು 3 ಹಂತದ ಇಂಡಕ್ಷನ್ ಮೋಟಾರನ್ನು ಪ್ರಾರಂಭಿಸಿ ಮತ್ತು ರನ್ ಮಾಡುವ ಸೆಷನ್ಗೆ ಸ್ವಾಗತ. ಸೆಷನ್ ಅನ್ನು ಪ್ರಾರಂಭಿಸೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು. DOL ಸ್ಟಾರ್ಟರ್ನ ಭಾಗಗಳನ್ನು ಗುರುತಿಸಿ ಮತ್ತು ನಿಯಂತ್ರಣ ಸರ್ಕ್ಯೂಟ್ ಸಂಪರ್ಕವನ್ನು ಮಾಡಿ. ಹಸ್ತಚಾಲಿತ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಭಾಗಗಳನ್ನು ಗುರುತಿಸಿ ಮತ್ತು 3 ಹಂತದ ಅಳಿಲು ಕೇಜ್ ಮೋಟಾರ್ನೊಂದಿಗೆ ಸಂಪರ್ಕಪಡಿಸಿ. 3 ಹಂತದ ಇಂಡಕ್ಷನ್ ಮೋಟಾರ್ ಅನ್ನು ಆಟೋ ಟ್ರಾನ್ಸ್ಫಾರ್ಮರ್ ಜೊತೆಗೆ 3 ಕಾಂಟ್ಯಾಕ್ಟರ್ ಅನ್ನು ಸ್ಟಾರ್ಟರ್ ಆಗಿ ಸಂಪರ್ಕಿಸಿ. ವಿವಿಧ ರೀತಿಯ ಸ್ಟಾರ್ಟರ್ಗಳೆಂದರೆ ನೇರ ಆನ್ಲೈನ್ ಸ್ಟಾರ್ಟರ್ DOL, ಸ್ಟಾರ್ ಡೆಲ್ಟಾ ಸ್ಟಾರ್ಟರ್, ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್. ನೇಮ್ ಪ್ಲೇಟ್ ವಿವರಗಳ ಆಧಾರದ ಮೇಲೆ ಸಲಕರಣೆಗಳ ರೇಟಿಂಗ್ಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಇಂಡಕ್ಷನ್ ಮೋಟಾರ್ನ ಹೆಸರು ಫಲಕದ ವಿವರಗಳನ್ನು ಗಮನಿಸಬೇಕು. ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳ ಪಟ್ಟಿಯನ್ನು ಇಲ್ಲಿ ಕೋಷ್ಟಕದಲ್ಲಿ ತೋರಿಸಲಾಗಿದೆ. ಈಗ ಮುಂದಿನ ಕಾರ್ಯವು DOL ಸ್ಟಾರ್ಟರ್ಗಳ ಭಾಗಗಳನ್ನು ಗುರುತಿಸುವುದು ಮತ್ತು ಸಂಪರ್ಕಗಳನ್ನು ಮಾಡುವುದು. DOL ಸ್ಟಾರ್ಟರ್ನ ಆಯಾಮಗಳನ್ನು ಈ ಚಿತ್ರದಲ್ಲಿ ಗಮನಿಸಬಹುದು. ಇವುಗಳನ್ನು ಸಂಗ್ರಹಿಸೋಣ. ಕಾಂಟ್ಯಾಕ್ಟರ್ ಯೂನಿಟ್, ಓವರ್ಲೋಡ್ ರಿಲೇ ಯೂನಿಟ್, ಸ್ಟಾರ್ಟ್ ಸ್ಟಾಪ್ ಪುಷ್ ಬಟನ್ ಯೂನಿಟ್, ಫಿಕ್ಸಿಂಗ್ ಸ್ಕ್ರೂಗಳು, ಹುಕ್ಅಪ್ ಕೇಬಲ್ಗಳು, ICTP ಸ್ವಿಚ್ ಮತ್ತು DOL ಸ್ಟಾರ್ಟರ್ ಬೇಸ್ ಮತ್ತು ಕವರ್. ಈಗ ಕಾಂಟ್ಯಾಕ್ಟರ್ನ ಭಾಗಗಳನ್ನು ಗುರುತಿಸೋಣ. ಇವುಗಳೆಂದರೆ ಇನ್ಪುಟ್ ಟರ್ಮಿನಲ್ಗಳು, ಔಟ್ಪುಟ್ ಟರ್ಮಿನಲ್ಗಳು, ಮುಖ್ಯ ಟರ್ಮಿನಲ್ಗಳು, ಸಹಾಯಕ ಟರ್ಮಿನಲ್ಗಳು, ಮೂವಿಂಗ್ ಕಾಂಟ್ಯಾಕ್ಟ್ಸ್, ಫಿಕ್ಸ್ಡ್ ಕಾಂಟ್ಯಾಕ್ಟ್ಸ್. ಕಾಂಟ್ಯಾಕ್ಟರ್ನ ನೋ ವೋಲ್ಟ್ ಕಾಯಿಲ್ ಅನ್ನು ಪರಿಶೀಲಿಸಿ. ಇದು ಓವರ್ಲೋಡ್ ರಿಲೇ ಆಗಿದೆ. ಅದರ ರೇಟಿಂಗ್ ಅನ್ನು ನೋಡಿ. ಇವು ಸಾಮಾನ್ಯವಾಗಿ ಮುಚ್ಚಿದ ರಿಲೇ ಸಂಪರ್ಕಗಳಾಗಿವೆ. ಆರೋಹಿಸುವಾಗ ತಿರುಪು ಮೊಳೆಗಳನ್ನು ಬಳಸಿಕೊಂಡು ಸ್ಟಾರ್ಟರ್ ಬಾಕ್ಸ್ನಲ್ಲಿ ಬಿಡಿಭಾಗಗಳನ್ನು ಆರೋಹಿಸುವುದು ಮುಂದಿನ ಹಂತವಾಗಿದೆ. ಈಗ ಸರ್ಕ್ಯೂಟ್ ರೇಖಾಚಿತ್ರದ ಪ್ರಕಾರ ನಾವು ಹುಕ್ಅಪ್ ಕೇಬಲ್ಗಳನ್ನು ಸ್ಟಾರ್ಟರ್ ಸರ್ಕ್ಯೂಟ್ಗೆ ಸಂಪರ್ಕಿಸಬೇಕಾಗಿದೆ. ಅವಶ್ಯಕತೆಗೆ ಅನುಗುಣವಾಗಿ ಕೊಕ್ಕೆ ಅಪ್ ಕೇಬಲ್ಗಳನ್ನು ಅಳೆಯಿರಿ ಮತ್ತು ಕಟ್ ಮಾಡಿ ಸಜ್ಜುಗೊಳಿಸಲು ಅನುಮತಿಯನ್ನು ಬಿಟ್ಟುಬಿಡಿ. ಈಗ ಅವುಗಳನ್ನು ಸಂಪರ್ಕಿಸೋಣ. ಹುಕ್ಅಪ್ ಕೇಬಲ್ಗಳ ಸರಂಜಾಮುಗಳನ್ನು ಪರಿಶೀಲಿಸಿ. ಅಂದರೆ ಕೇಬಲ್ಗಳು ಸ್ಟಾರ್ಟರ್ನ ಯಾವುದೇ ಚಲಿಸುವ ಯಾಂತ್ರಿಕತೆಗೆ ಅಡ್ಡಿಯಾಗುವುದಿಲ್ಲ. DOL ಸ್ಟಾರ್ಟರ್ ಆಂತರಿಕ ವೈರಿಂಗ್ನ ಸಂಪೂರ್ಣ ಸಂಪರ್ಕವನ್ನು ನಾವು ಮತ್ತೊಮ್ಮೆ ಪರಿಶೀಲಿಸುತ್ತೇವೆ. ವೈರಿಂಗ್ ಈಗ ಮುಗಿದಂತೆ ಗೋಡೆ ಅಥವಾ ಫ್ರೇಮ್ನಲ್ಲಿ ಸ್ಟಾರ್ಟರ್ ಅನ್ನು ಆರೋಹಿಸಲು ಸ್ಟಾರ್ಟರ್ ಬೇಸ್ ಬಾಕ್ಸ್ನಲ್ಲಿ ರಂಧ್ರಗಳನ್ನು ಹುಡುಕಿ. ಗೋಡೆ ಅಥವಾ ಫ್ರೇಮ್ ಮೇಲೆ ಸ್ಟಾರ್ಟರ್ ಅನ್ನು ಲಂಬವಾಗಿ ಜೋಡಿಸೋಣ. ಮುಂದೆ ನಾವು ಸ್ಟಾರ್ಟರ್ ಒಳಬರುವ ಟರ್ಮಿನಲ್ಗಳ ಮುಖ್ಯ ಪೂರೈಕೆಯನ್ನು ICTP ಸ್ವಿಚ್ ಮೂಲಕ ಸಂಪರ್ಕಿಸುತ್ತೇವೆ. ಸ್ಟಾರ್ಟರ್ ಹೊರಹೋಗುವ ಟರ್ಮಿನಲ್ಗಳು 3 ಹಂತದ ಅಳಿಲು ಕೇಜ್ ಇಂಡಕ್ಷನ್ ಮೋಟಾರ್ಗೆ ಆಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ ಜೊತೆಗೆ ಹೋಗುತ್ತದೆ. ರಕ್ಷಣಾತ್ಮಕ ಅರ್ಥ್ ಇನ್ ಕಂಟಿನ್ಯೂಟಿ ಕಂಡಕ್ಟರ್ಗಳನ್ನು ಸಂಪರ್ಕಿಸಿ. ಅಂದರೆ ಮೋಟಾರ್ ಮತ್ತು ಸ್ಟಾರ್ಟರ್ ಕೇಸ್ಗೆ 2 ಪ್ರತ್ಯೇಕ PE ಸಂಪರ್ಕಗಳು, ICTP ಸ್ವಿಚ್ ಮತ್ತು PE ಕಂಟಿನ್ಯೂಟಿ ವಾಹಕಗಳನ್ನು ಮುಖ್ಯ ಭೂಮಿಗೆ ಸುರಕ್ಷಿತವಾಗಿ ಸಂಪರ್ಕಪಡಿಸಿ. ಮೋಟಾರ್ನ ಸಂಪೂರ್ಣ ಲೋಡ್ ಪ್ರವಾಹವನ್ನು ಪರಿಶೀಲಿಸಿ ಮತ್ತು ಸ್ಟಾರ್ಟರ್ನ ಓವರ್ಲೋಡ್ ರಿಲೇ ಅನ್ನು ಈ ರೇಟಿಂಗ್ಗೆ ಹೊಂದಿಸಿ. ಮೋಟಾರ್ನ ಹಾರ್ಸ್ ಪವರ್ ರೇಟಿಂಗ್ ಅನ್ನು ಪರಿಗಣಿಸಿ ಸ್ಟಾರ್ಟರ್ ತಯಾರಕರು ಶಿಫಾರಸು ಮಾಡಿದಂತೆ
ಬ್ಯಾಕಪ್ ಫ್ಯೂಸ್ ಅನ್ನು ಒದಗಿಸಿ. ಮುಖ್ಯ ಸಂಪರ್ಕಗಳು, ಭೂಮಿಯ ಸಂಪರ್ಕಗಳು, ಓವರ್ಲೋಡ್ ಸೆಟ್ಟಿಂಗ್ ಮತ್ತು ಬ್ಯಾಕಪ್ ಫ್ಯೂಸ್ ಸೆಟ್ಟಿಂಗ್ ಅನ್ನು ನಿಮ್ಮ ಬೋಧಕರಿಂದ ಅನುಮೋದಿಸಿ. ಐಸಿಟಿಪಿ ಅನ್ನು ಆನ್ ಮಾಡಿ. ಸ್ಟಾರ್ಟರ್ನ ಸ್ಟಾರ್ಟ್ S3 ಬಟನ್ ಮೂಲಕ ಮೋಟಾರ್ ಅನ್ನು ಪ್ರಾರಂಭಿಸಿ. ಪ್ರಾರಂಭದ ಸಮಯದಲ್ಲಿ ಪ್ರಾರಂಭದ ಪ್ರವಾಹಕ್ಕಾಗಿ ಆಮ್ಮೀಟರ್ ಅನ್ನು ಓದಿ. ಮೋಟಾರು ಸಾಮಾನ್ಯ ಓಟ ತೋರಿಸುವಾಗ ವೋಲ್ಟ್ ಮೀಟರ್ ಮತ್ತು ಆಮ್ಮೀಟರ್ ಮೌಲ್ಯಗಳನ್ನು ಓದಿ. ಟ್ಯಾಕೋಮೀಟರ್ ಸಹಾಯದಿಂದ ರೋಟರ್ನ ನಿಜವಾದ ವೇಗವನ್ನು ಅಳೆಯಿರಿ. ಸ್ಟಾರ್ಟರ್ನ ಸ್ಟಾಪ್ S2 ಬಟನ್ ಬಳಸಿ ಮೋಟಾರ್ ಅನ್ನು ಸ್ವಿಚ್ ಆಫ್ ಮಾಡಿ. ಮೇನ್ಸ್ ಅನ್ನು ಆಫ್ ಮಾಡಿ, ಫ್ಯೂಸ್ಗಳನ್ನು ತೆಗೆದುಹಾಕಿ ಮತ್ತು ಸಂಪರ್ಕಗಳನ್ನು ಕಡಿತಗೊಳಿಸಿ. ಸಿಂಕ್ರೋನಸ್ ವೇಗವನ್ನು ನಿರ್ಧರಿಸಿ ಮತ್ತು ಕೋಷ್ಟಕ 1ರಲ್ಲಿ ಮೌಲ್ಯವನ್ನು ನಮೂದಿಸಿ. ಈಗ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಸಂಪರ್ಕವನ್ನು ಪರಿಶೀಲಿಸೋಣ. ಮೇನ್ಸ್ ಅನ್ನು ಆಫ್ ಮಾಡಿ ಮತ್ತು ಫ್ಯೂಸ್ ಅನ್ನು ತೆಗೆಯಿರಿ. ಮೋಟಾರ್ನ ಟರ್ಮಿನಲ್ ಕವರ್ ಮತ್ತು ಸ್ಟಾರ್ಟರ್ನ ಮುಂಭಾಗದ ಕವರ್ ತೆಗೆದುಹಾಕಿ. ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ ಅನ್ನು ಸಂಪರ್ಕಿಸಲು ಸ್ಕ್ವಿರಲ್ ಕೇಜ್ ಇಂಡಕ್ಷನ್ ಮೋಟಾರ್ 6 ಟರ್ಮಿನಲ್ಗಳನ್ನು ಹೊಂದಿರಬೇಕು. ಇವುಗಳನ್ನು ಸಾಮಾನ್ಯವಾಗಿ A1, B1, C1 ಮತ್ತು A2, B2, C2 ಎಂದು ಗುರುತಿಸಲಾಗುತ್ತದೆ. ಸಂಪರ್ಕದ ರೇಖಾಚಿತ್ರದ ಪ್ರಕಾರ ಆಂತರಿಕ ಸಂಪರ್ಕಗಳನ್ನು ಮಾಡಬಹುದು. ಈಗ ಸರ್ಕ್ಯೂಟ್ ರೇಖಾಚಿತ್ರದ ಪ್ರಕಾರ ಮೋಟಾರ್, ಸ್ಟಾರ್ಟರ್ ಮತ್ತು ಐಸಿಟಿಪಿ ಸ್ವಿಚ್ನ ಸಂಪರ್ಕಗಳನ್ನು ಮಾಡೋಣ. 2 ಸಾಲಿನ ಕೇಬಲ್ಗಳಾದ್ಯಂತ ಮುಖ್ಯ ಸ್ವಿಚ್ ಮತ್ತು ವೋಲ್ಟ್ ಮೀಟರ್ನಿಂದ ಲೈನ್ ಕೇಬಲ್ಗಳಲ್ಲಿ ಒಂದರೊಂದಿಗೆ ಆಮ್ಮೀಟರ್ ಅನ್ನು ಸರಣಿಯಲ್ಲಿ ಸಂಪರ್ಕಿಸಲಾಗಿದೆ. ಫ್ಯೂಸ್ ಕ್ಯಾರಿಯರ್ನಲ್ಲಿ ನೀಡಲಾದ ಮೋಟಾರ್ ರೇಟಿಂಗ್ಗೆ ಅನುಗುಣವಾಗಿ ಫ್ಯೂಸ್ ಅಂಶವನ್ನು ವೈರ್ ಮಾಡಿ ಮತ್ತು ಮುಖ್ಯ ಸ್ವಿಚ್ನಲ್ಲಿ ಕ್ಯಾರಿಯರ್ಗಳನ್ನು ಸೇರಿಸಿ. ಮೋಟಾರ್ನ ಪೂರ್ಣ ಲೋಡ್ ಕರೆಂಟ್ ರೇಟಿಂಗ್ ಪ್ರಕಾರ ಓವರ್ಲೋಡ್ ರಿಲೇಯನ್ನು ಹೊಂದಿಸಿ. ಮುಖ್ಯ ಸ್ವಿಚ್, ಸ್ಟಾರ್ಟರ್ ಮತ್ತು ಮೋಟಾರ್ ಚೌಕಟ್ಟಿನ ಲೋಹದ ದೇಹಕ್ಕೆ ಡಬಲ್ ಅರ್ಮಿಯನ್ನು ಒದಗಿಸಿ. ಸಂಪರ್ಕಗಳು ಮುಗಿದಂತೆ ಮುಂದಿನ ಹಂತವು ಮೇನ್ ಅನ್ನು ಆನ್ ಮಾಡುವುದು. ವೋಲ್ಟ್ ಮೀಟರ್ ಓದುವಿಕೆಯನ್ನು ಗಮನಿಸಿ ಮತ್ತು ಹ್ಯಾಂಡಲ್ ಅನ್ನು ಧನಾತ್ಮಕವಾಗಿ ನಕ್ಷತ್ರದ ಸ್ಥಾನಕ್ಕೆ ಸರಿಸಿ ಮತ್ತು ಅದೇ ಸಮಯದಲ್ಲಿ ಆರಂಭಿಕ ಪ್ರವಾಹವನ್ನು ಗಮನಿಸಿ ಮತ್ತು ಅದನ್ನು ಕೋಷ್ಟಕ 2ರಲ್ಲಿ ನಮೂದಿಸಿ. ಮೋಟಾರ್ ಅನ್ನು ಪ್ರಾರಂಭಿಸಲು ಅನುಮತಿಸಿ. ಆರಂಭದಲ್ಲಿ ಓಟ ಮತ್ತು ತಿರುಗುವ ಶಾಫ್ಟ್ನ ಧ್ವನಿಯು ಸ್ಥಿರ ಸ್ಥಿತಿಗೆ ಬರಲಿ. ನಂತರ ಹ್ಯಾಂಡಲ್ ಅನ್ನು ಡೆಲ್ಟಾ ಸ್ಥಾನಕ್ಕೆ ಧನಾತ್ಮಕವಾಗಿ ಸರಿಸಿ. ತಿರುಗುವಿಕೆಯ ದಿಕ್ಕನ್ನು ಗಮನಿಸಿ ಮತ್ತು ಅದನ್ನು ಕೋಷ್ಟಕ 2ರಲ್ಲಿ ನಮೂದಿಸಿ. ಚಾಲನೆಯಲ್ಲಿರುವ ಸ್ಥಿತಿಯಲ್ಲಿ ಮೋಟಾರ್ ತೆಗೆದುಕೊಂಡ ಕರೆಂಟ್ ಅನ್ನು ಗಮನಿಸಿ ಮತ್ತು ಕರೆಂಟ್ನ ಮೌಲ್ಯವನ್ನು ಕೋಷ್ಟಕ 3ರಲ್ಲಿ ನಮೂದಿಸಿ. ಸ್ಟಾರ್ಟರ್ನ ಸ್ಟಾಪ್ ಬಟನ್ ಅನ್ನು ಒತ್ತುವ ಮೂಲಕ ಮೋಟಾರ್ ಅನ್ನು ನಿಲ್ಲಿಸಿ. ಮುಖ್ಯ ಸ್ವಿಚ್ ಅನ್ನು ಆಫ್ ಮಾಡಿ ಮತ್ತು ಫ್ಯೂಸ್ಗಳನ್ನು ತೆಗೆದುಹಾಕಿ. ಈಗ R ಮತ್ತು Y ಎಂಬ 2 ಸಾಲಿನ ಕೇಬಲ್ಗಳನ್ನು L2 ಮತ್ತು L1 ಟರ್ಮಿನಲ್ಗಳಿಗೆ ಪರಸ್ಪರ ಬದಲಾಯಿಸಿ ಮತ್ತು ಮುಖ್ಯ ಸ್ವಿಚ್ನಲ್ಲಿ ಫ್ಯೂಸ್ ಕ್ಯಾರಿಯರ್ಗಳನ್ನು ಸೇರಿಸಿ. ಈಗ ನಾವು ಮೊದಲು ಮಾಡಿದಂತೆ ಮೋಟಾರ್ ಅನ್ನು ಮತ್ತೆ ಪ್ರಾರಂಭಿಸಿ ಮತ್ತು ರೀಡಿಂಗ್ಗಳನ್ನು ಗಮನಿಸಿ. ಮೋಟಾರ್ ಅನ್ನು ನಿಲ್ಲಿಸಿ. ಸರಬರಾಜನ್ನು ಸ್ವಿಚ್ ಆಫ್ ಮಾಡಿ ಮತ್ತು ಫ್ಯೂಸ್ ಅನ್ನು ತೆಗೆದುಹಾಕಿ. ನಂತರ Y ಮತ್ತು B ಟರ್ಮಿನಲ್ಗಳಾದ L3 ಮತ್ತು L1 ಲೈನ್ ಕೇಬಲ್ಗಳನ್ನು ಪರಸ್ಪರ ಬದಲಾಯಿಸಿ ಮತ್ತು ಮುಖ್ಯ ಸ್ವಿಚ್ನಲ್ಲಿ ಮತ್ತೆ ಫ್ಯೂಸ್ ಕ್ಯಾರಿಯರ್ಗಳನ್ನು ಸೇರಿಸಿ. ಮೋಟಾರ್ ಅನ್ನು ಮತ್ತೆ ಪ್ರಾರಂಭಿಸಿ ಮತ್ತು ರೀಡಿಂಗ್ ಅನ್ನು ಗಮನಿಸಿ. ಮೋಟಾರ್ ಅನ್ನು ನಿಲ್ಲಿಸಿ ಮತ್ತು ತಿರುಗುವಿಕೆಯ ದಿಕ್ಕನ್ನು ಬದಲಾಯಿಸುವ ವಿಧಾನದ ಬಗ್ಗೆ ನಿಮ್ಮ ಅವಲೋಕನಗಳನ್ನು ಬರೆಯಿರಿ. ಮೇನ್ಸ್ ಅನ್ನು ಆಫ್ ಮಾಡಿ, ಫ್ಯೂಸ್ ಕ್ಯಾರಿಯರ್ಗಳನ್ನು ತೆಗೆದುಹಾಕಿ ಮತ್ತು ಎಲ್ಲಾ ಸಂಪರ್ಕಗಳನ್ನು ತೆಗೆದುಹಾಕಿ. ಸ್ಟಾರ್ಟರ್ ಸಂಪರ್ಕಕ್ಕಾಗಿ ಮುಂದೆ ನಾವು ಆಟೋ ಟ್ರಾನ್ಸ್ಫಾರ್ಮರ್ ಸ್ಟಾರ್ಟರ್ ಅನ್ನು ಮಾಡಲಿದ್ದೇವೆ.
ಸಂಪರ್ಕದ ರೇಖಾಚಿತ್ರದ ಪ್ರಕಾರ ಸಂಪರ್ಕಗಳನ್ನು ಮಾಡೋಣ. ರೇಟ್ ವೋಲ್ಟೇಜ್ ಅನ್ವಯಿಸುವವರೆಗೆ ಆಟೋ ಟ್ರಾನ್ಸ್ಫಾರ್ಮರ್ ಅನ್ನು ಬದಲಿಸಿ. ಮೋಟಾರಿನ ಆರ್ಪಿಎಂ ಅನ್ನು ಅಳೆಯಿರಿ. ಈಗ ಪ್ರಯೋಗವು ಪೂರ್ಣಗೊಂಡಿದೆ. ಆಟೋ ಟ್ರಾನ್ಸ್ಫಾರ್ಮರ್ ನಾಬ್ ಅನ್ನು ವೋಲ್ಟೇಜ್ ಶೂನ್ಯವನ್ನು ತಲುಪುವವರೆಗೆ ಎಡಕ್ಕೆ ತಿರುಗಿಸಿ ಮತ್ತು ಮುಖ್ಯ ಸ್ವಿಚ್ ಆಫ್ ಮಾಡಿ. ರೀಕ್ಯಾಪ್ ಮಾಡಲು ನಾವು ಕಲಿತಿದ್ದೇವೆ: ಡಿಒಎಲ್ ಸ್ಟಾರ್ಟರ್ನ ಭಾಗಗಳನ್ನು ಗುರುತಿಸಿ ಮತ್ತು ನಿಯಂತ್ರಣ ಸರ್ಕ್ಯೂಟ್ ಸಂಪರ್ಕವನ್ನು ಮಾಡಿ. ಹಸ್ತಚಾಲಿತ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಭಾಗಗಳನ್ನು ಗುರುತಿಸಿ ಮತ್ತು 3 ಹಂತದ ಸ್ಕ್ವಿರಲ್ ಕೇಜ್ ಮೋಟಾರ್ನೊಂದಿಗೆ ಸಂಪರ್ಕಪಡಿಸಿ. ಆಟೋ ಟ್ರಾನ್ಸ್ಫಾರ್ಮರ್ ಜೊತೆಗೆ ಸ್ಟಾರ್ಟರ್ ಆಗಿ 3 ಸಂಪರ್ಕಕಾರರೊಂದಿಗೆ 3 ಫೇಸ್ ಇಂಡಕ್ಷನ್ ಮೋಟಾರ್ ಅನ್ನು ಸಂಪರ್ಕಿಸಿ. ಆದ್ದರಿಂದ ಇಂಡಕ್ಷನ್ ಮೋಟಾರ್ಗಳು ಸ್ಟಾರ್ಟರ್ಗಳ ಬಗ್ಗೆ ಅಷ್ಟೇ. ಮುಂದಿನ ಸೆಷನ್ನಲ್ಲಿ ಭೇಟಿಯಾಗೋಣ.